ಇನ್ನೇನು ಬಿಗ್ ಬಾಸ್ ಸೀಸನ್ 11ರ 106ನೇ ದಿನಕ್ಕೆ ಕಾಲಿಟ್ಟಾಗ ಸೆಮಿಫೈನಲ್ ಬಂದುಬಿಡುತ್ತೆ. ಅದರಲ್ಲಿ ಹನುಮಂತರವರು ಅಲ್ಟಿಮೇಟ್ ಕ್ಯಾಪ್ಟನ್ ಇರೋದರಿಂದ ಈ ವಾರದಲ್ಲಿ ಅವರು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಅಥವಾ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ. ಉಳಿದಂಗೆ 7 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಮೋಕ್ಷಿತಾ, ರಜತ್, ಗೌತಮಿ, ಮಂಜು, ತ್ರಿವಿಕ್ರಮ್, ಧನ್ರಾಜ್ ಹೀಗೆ ಏನು ಇರ್ತಾರಲ್ಲ 7 ಜನ ಭವ್ಯರ ಜೊತೆ. ಇವರಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇರುತ್ತೆ. ನಿನ್ನೆಯಿಂದನೇ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅದು ಕೇವಲ ಒಂದು ದಿನದಲ್ಲಿದೆ. ಇವತ್ತು ರಾತ್ರಿ ಜಿಯೋ ಸಿನಿಮಾದ ಮೂಲಕ ಇವತ್ತು ರಾತ್ರಿ 9 ಗಂಟೆಗೆ ಅದೆಲ್ಲ ಮುಗಿದೋಗುತ್ತೆ. ಮತ್ತು ಇವತ್ತೇ ಒಬ್ಬರು ಎಲಿಮಿನೇಟ್ ಆಗುವ ಅವಕಾಶ ಇದೆ. ಚಾನ್ಸಸ್ ಭಾಳ ಇದೆ. ಇದರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ ಈಗ. ಅದೇ ರೀತಿಯಾಗಿ ಈ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ, ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲ, ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ, ಯಾಕಂದರೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ನೋಡಿ, ಇವತ್ತು ಅಥವಾ ನಾಳೆ ನಡೆಯುತ್ತೆ ಅದು ಎಲಿಮಿನೇಷನ್. ಅದರಲ್ಲಿ ಬಚಾವಾಗೋಕ್ಕೆ ಒಂದು ಟಾಸ್ಕನ್ನು ನೀಡ್ತಾರೆ ಬಿಗ್ ಬಾಸ್ನವರು. ಅದರಲ್ಲಿ ಕ್ಯಾಪ್ಟನ್ ಹನುಮಂತರವರು ಅಲ್ಟಿಮೇಟ್ ಅಧಿಕಾರವನ್ನು ಪಡಿತಾರೆ. ಒಬ್ಬರನ್ನ ಚಾಯ್ಸ್ ಮಾಡಬೇಕು ಆಡೋದಕ್ಕೆ. ಅವ್ರು ಚಾಯ್ಸ್ ಮಾಡಿದಂಥ ತಂಡದವರು ಒಂದು ತಂಡ ಕಟ್ಟಬೇಕು, ಎದುರಾಳಿ 3 ಜನರನ್ನು, ಅವ್ರ ಜೊತೆ ಅವ್ರು ಆಡಬೇಕು. ಅದರಲ್ಲಿ ಈ ರೀತಿ ರೊಟೇಷನ್ ಇರುತ್ತೆ, 4-5 ಈ ಥರ ರೌಂಡ್ಸ್ ಬರುತ್ತೆ. ಇದರಲ್ಲಿ ಯಾರು ಗೆಲ್ತಾರೋ ಅವರು ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗ್ತಾರೆ. ಇದರಲ್ಲಿ ಹನುಮಂತರವರು ತೊಗೊಂಡಿದ್ದು, ಅವರಿಗೆ ಅಲ್ಟಿಮೇಟ್ ಅಧಿಕಾರ ಬಳಸಿ ಅವರು ತೊಗೊಂಡಿದ್ದು ಭವ್ಯ ಅವರ ಹೆಸರು. ಯಾಕಂದರೆ ಭವ್ಯ ಅವರು ಈ ಮುಂಚೆ ಬಂದು ಕ್ಷಮೆ ಕೇಳಿರ್ತಾರೆ. ಭವ್ಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಬಂದು ಎಲ್ಲರೂ ಪ್ರತ್ಯೇಕವಾಗಿ ಬಂದು ನನಗೆ ಚಾನ್ಸ್ ಕೊಡಿ, ನಾನು ಆಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ರೀತಿಯಿಂದ ಕೇಳ್ಕೊಳ್ತಾರೆ 7 ಜನ. ಅದರಲ್ಲಿ ಭವ್ಯ ಕೂಡ ಒಬ್ಬಳಿರ್ತಾಳೆ. ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ನಾನು ಗೊತ್ತಾಗಲಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಇನ್ನೊಮ್ಮೆ ಅವಕಾಶ ಕೊಡಿ, ಎಲ್ಲ ತಿದ್ಕೊಂಡು ಆಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಇದರಲ್ಲಿ ಹನುಮಂತರವರು ಎಲ್ರಿಗೂ ಆಯಿತು ವಿಚಾರ ಮಾಡ್ತೀನಿ ಅಂಥೇಳಿ ತದನಂತರದಲ್ಲಿ ಅನೌನ್ಸ್ ಮಾಡ್ತಾರೆ ಭವ್ಯರನ್ನೇ. ನೋಡಿ, ಇದು ಭಾಳ ಆಶ್ಚರ್ಯಕರ ಘಟನೆ. ಇದರಲ್ಲಿ ಈ ಮಂದಿಯೆಲ್ಲ ಆಶ್ಚರ್ಯಗೊಂಡ್ಬಿಡ್ತಾರೆ. ರಜತ್ ಕೂಡ ಆಶ್ಚರ್ಯಗೊಂಡ್ಬಿಡ್ತಾನೆ. ಏನಪ್ಪ ಈ ಹನುಮಂತು ಸ್ಪಾಟ್ ಡಿಸಿಷನ್ ಮಾಡ್ಕೊಂಡ್ಬಿಟ್ನಲ್ಲ, ಎಂಥ ಸ್ಮಾರ್ಟ್ ಡಿಸಿಷನ್ ಅನ್ನುವಂಥ ಮಾತು ಹೇಳ್ತಾನೆ. ಮಂಜಣ್ಣವ್ರು ಹೇಳ್ತಾರೆ, ಅವನಾಗಲೇ ಹೇಳಿದ್ನಲ್ಲ ಗುರು, ನಾನು ಆಟ ಮಾಡೋಕ್ಕೆ ಶುರು ಮಾಡಿ ಆಗಲೇ ಭಾಳ ದಿನ ಆಯಿತು, ಇವ್ರಿಗೆ ಈಗ ಗೊತ್ತಾಗಿದೆ ಅನ್ನುವಂಥ ಮಾತು ಹೇಳಿದಾಗೆ ನಾವು ತಿಳ್ಕೊಬೇಕಾಗಿತ್ತು, ಅವನು ಚಾಣಕ್ಷತನದಿಂದ ಆಡ್ತಾ ಇದ್ದಾನೆ ಅನ್ನುವಂಥ ಎಲ್ಲ ರೀತಿಯಿಂದ ಅಲ್ಲಿ ಒಳಗೆ ಮಾತುಕತೆ ನಡೀತೆ ಒಬ್ರಿಗೊಬ್ಬರು. ಈ ರೀತಿಯಲ್ಲಿ ಭವ್ಯರವರು ಹನುಮಂತರವರ ಮನಸ್ಸು ಗೆಲ್ಲೋಕ್ಕೆ ಗೆಲ್ತಾರೆ. ಇದರಲ್ಲಿ ಹನುಮಂತು ಕೂಡ ಆ ಅಮ್ಮನ ರಿಕ್ವೆಸ್ಟ್ಗೆ ಕನಕರಪಟ್ಟು ಹೇಳ್ತಾನೆ, ನೋಡಕ್ಕ ನನಗೇನೇನು ಹೊಡೆದಿದ್ದಕ್ಕೆ ಸಿಟ್ಟಿಲ್ಲ, ಆ ಟೈಮಲ್ಲಿ ಸಿಟ್ಟಾಗಿದ್ದು ನಿಜ, ಆದರೆ ನಾನು ಅಕ್ಕ ತಂಗಿಯರ ಜೊತೆ ಬೆಳೆದಿದ್ದೀನಿ, ನನಗೂ ಹೆಣ್ಮಕ್ಳ ಕಷ್ಟ ಗೊತ್ತಿದೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನೀವು ಪ್ರತಿಯೊಂದು ಟಾಸ್ಕಲ್ಲಿ ಗಂಡು ಮಕ್ಕಳ ಥರ ಆಡಿದ್ದೀರ, ಪ್ರತಿಯೊಂದು ಟಾಸ್ಕಲ್ಲಿ ನಿಮ್ಮ ಕೆಪಾಸಿಟಿ ನನಗೆ ಗೊತ್ತಿದೆ, ಹಾಗಾಗಿ ನಿನಗೆ ನಾನು ಅಲ್ಟಿಮೇಟ್ ಅವಕಾಶವನ್ನು ಕೊಡ್ತೀನಿ ಅನ್ನುವಂಥ ಮಾತು ಹೇಳಿದಾಗ ಭವ್ಯರವರು ಸಂತಸಗೊಂಡು ಹನುಮಂತನ ಮೇಲೆ ಇನ್ನಷ್ಟು ವಿಶ್ವಾಸ ಮೂಡಿ ಈಗ ಮತ್ತೆ ಭವ್ಯರವರು 3 ಜನರನ್ನ ಆಯ್ಕೆ ಮಾಡಬೇಕು ತನ್ನ ಜೊತೆ ಟಾಸ್ಕ್ ಆಡೋರನ್ನ. 4 ಜನ ಸೇರಿ ಟಾಸ್ಕ್ ಆಡಬೇಕು. ಅದರಲ್ಲಿ ಮೋಕ್ಷಿತಾ, ರಜತ್ ಹಾಗೂ ಗೌತಮಿಯವ್ರನ್ನ ಆಯ್ಕೆ ಮಾಡ್ತಾಳೆ. ಇದರಲ್ಲಿ ತ್ರಿವಿಕ್ರಮೇ ಬೇಜಾರವಾಗಿ ನೆಕ್ಸ್ಟ್ ರೌಂಡಲ್ಲಿ ಆ ಕಷ್ಟವನ್ನು ಹೇಳ್ಕೊಳ್ತಾನೆ. ಯಾರು ಭವ್ಯ ಹತ್ರ ಮತ್ತು ಭವ್ಯ ಹಾಗೂ ಮೋಕ್ಷಿತಾ ಅವ್ರ ಹತ್ರ ಜಗಳ ಮಾಡ್ತಾನೆ, ಕಿರಿಕಿರಿ ಮಾಡ್ತಾನೆ. ನೀವಿಬ್ಬರು ಒಂದಾಗ್ಬಿಟ್ರಾ, ನನ್ನನ್ನು ಹೊರಗೆ ಇಟ್ಬಿಟ್ರಾ ಅನ್ನುವಂಥ ಹೈಡ್ರಾಮಾ ಒಳಗಡೆ ನಡೆಯುತ್ತೆ. ಈ ಟಾಸ್ಕಲ್ಲಿ ಒಂದು ಜಾಲರಿಲಿ ತುಂಡುಗಳನ್ನು ಹಾಕಬೇಕಾಗತ್ತೆ. ಇದು ಅಲ್ಲಿ ನೀರಿರುತ್ತೆ, ಆ ನೀರಲ್ಲಿ ಕಾಲದ್ದಿ ಅಗಲವಾದ ಹಲಿಗೆ ಎತ್ತರದಲ್ಲಿ ಇಟ್ಟಿರ್ತಾರೆ. ಆ ಹಲಿಗೆ ಹತ್ತಿ ಹಗ್ಗ ಇಟ್ಕೊಂಡು ಆ ಸಪೋರ್ಟಿಂದ ಹತ್ತಿ ಅಲ್ಲಿರುವಂಥ ರೌಂಡ್ ಚೌಕಾಕಾರದ ಹಲಿಗೆಗಳನ್ನು ತಂದು ತಮಗೆ ಇಷ್ಟ ಇರದೇ ಇರುವಂಥ ವ್ಯಕ್ತಿಯ ಬಾಕ್ಸಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ 4 ಬಾಕ್ಸ್ ಇರುತ್ತೆ. 4 ಬಾಕ್ಸಲ್ಲಿ 4 ಜನರ ಫೋಟೋಗಳು ಹಾಕಿರ್ತಾರೆ. ಅದರಲ್ಲಿ ಯಾರ ಬಾಕ್ಸಿಗೆ ಜಾಸ್ತಿ ಹಲಿಗೆಗಳು ಬೀಳ್ತವೆ ಅವ್ರು ಔಟ್ ಆಗ್ತಾರೆ. ಇದರಲ್ಲಿ ಯಾರು ಗೆಲ್ತಾರಂದರೆ ರಜತ್ ಔಟ್ ಆಗ್ತಾರೆ ಮತ್ತು ಸೆಕೆಂಡ್ ರೌಂಡಲ್ಲಿ ರಜತ್ ಔಟ್ ಆಗ್ತಾನೆ. ಫಸ್ಟ್ ರೌಂಡಲ್ಲಿ ಯಾರು ಔಟ್ ಆಗ್ತಾರಂದರೆ ಗೌತಮಿ ಔಟ್ ಆಗ್ತಾಳೆ. ಹಾಗೂ 3ನೇ ರೌಂಡಲ್ಲಿ ಔಟ್ ಆಗೋದು ಭವ್ಯನೇ. ಇದರಲ್ಲಿ ಮೋಕ್ಷಿತಾ ವಿನ್ ಆಗ್ತಾಳೆ. ಮತ್ತೆ ಯಥಾ ರೀತಿಯಾಗಿ ಮೋಕ್ಷಿತಾ ಮತ್ತೆ ತನ್ನ ವಿರುದ್ಧ ಆಡೋದಕ್ಕೆ
ಇನ್ನೊಂದು ಏನು ಚೀಲದ ಜೊತೆ ಚೆಲ್ಲಾಟ ಅನ್ನುವಂಥ ಟಾಸ್ಕಲ್ಲಿ 3 ಸುತ್ತಿನ ಟಾಸ್ಕಲ್ಲಿ ಈ ಮೋಕ್ಷಿತ ಮತ್ತೆ ತನ್ನ ವಿರುದ್ಧ ಆಡೋಕ್ಕೆ 3 ಜನರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಭವ್ಯ, ಮಂಜು, ಧನುರವರನ್ನು ಆಯ್ಕೆ ಮಾಡ್ಕೊಳ್ತಾಳೆ. ಮೂಟೆ ಹೊತ್ತು ಅದನ್ನು ಕಾಪಾಡ್ಕೊಳ್ಳೋದು, ಅದರಲ್ಲಿ ವಸ್ತು ಇರುತ್ತೆ, ಮಂಡಾಳದಂಥ ವಸ್ತು, ಅದನ್ನು ಕಾಪಾಡ್ಕೋಬೇಕು. ಯಾರ್ದು ಕಡಿಮೆ ಇರುತ್ತೆ ಅವ್ರು ಔಟು, ಯಾರ್ದು ಜಾಸ್ತಿ ಇರುತ್ತೆ ಅವ್ರು ವಿನ್. ಇದರಲ್ಲಿ ಮಂಜು ರಿವರ್ಸ್ ಆಗಿ ಆಡ್ತಾನೆ ಆಟ, ಧನುವನ್ನು ಎಳೆದಾಡ್ತಾನೆ. ಇದರಲ್ಲಿ ಹನುಮಂತರವರು ಫಾಲ್ ಕೊಟ್ಟು ಅವ್ರನ್ನ ಔಟ್ ಮಾಡಿ ಹೊರಗೆ ಕಳಿಸ್ತಾರೆ. ಇಲ್ಲಿ ನೋಡಿ ಹನುಮಂತನ ಚಾಣಾಕ್ಷತೆ, ಅವನು ಮನೆ ತುಂಬ ಓಡಾಡ್ತಿರ್ತಾನೆ ಪಾದರಸತ್ತರ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಾನು ಕಳೆದ ಬಾರಿಯನ್ನು ರಜತ್ ಮಾಡಿದ್ನಲ್ಲ, ಆ ತಪ್ಪುಗಳನ್ನು ಮಾಡಿರಲಿಲ್ಲ. ಯಾಕಂದರೆ ಆಲ್ರೆಡಿ ಏನು ಬಿಗ್ ಬಾಸ್ನವ್ರು ಕಿಚ್ಚ ಸುದೀಪ್ರವ್ರು ಕ್ಲಾಸ್ ತೊಗೊಂಡಿದ್ರು ರಜತ್ ಅವರಿಗೆ. ಹಾಗಾಗಿ ಸ್ವಲ್ಪ ತಿದ್ಕೊಂಡಿದ್ದ ಹನುಮಂತು, ತಿಳ್ಕೊಂಡಿದ್ದ ಆಟದ ಬಗ್ಗೆ. ಹಾಗಾಗಿ ಮಂಜೂರವ್ರನ್ನ ಫಾಲ್ ಕೊಟ್ಟು ಔಟ್ ಮಾಡ್ತಾನೆ. ಫಾಲ್ ಕೊಟ್ಟರು ಮಂಜು ಅವರು ಸುಧಾರಿಸ್ಕೊಳ್ಳಲ್ಲ. ತದನಂತರದಲ್ಲಿ ಸೆಕೆಂಡ್ ರೌಂಡಲ್ಲಿ ಧನು ಔಟ್ ಆಗ್ತಾನೆ, ಥರ್ಡ್ ರೌಂಡಲ್ಲಿ ಮೋಕ್ಷಿತ ಔಟ್ ಆಗ್ತಾಳೆ, ಮತ್ತೆ ಭವ್ಯ ವಿನ್ ಆಗ್ತಾಳೆ. ಈ ರೀತಿಯಿಂದ ಮತ್ತೆ ಭವ್ಯ ಏನು ಮಾಡ್ತಾಳೆ, ಮತ್ತೆ ತನ್ನ ವಿರುದ್ಧ ಆಡೋದಕ್ಕೆ ಟಾಸ್ಕ್ 3 ಇದು 3ನೇ ಟಾಸ್ಕು. ಇದರಲ್ಲಿ ಮತ್ತೆ 3 ಜನರನ್ನು ತನ್ನ ವಿರುದ್ಧ ಆಡೋದಕ್ಕೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಈ ಸಾರಿ ಮಾತ್ರ ತ್ರಿವಿಕ್ರಮ್ ಏನು ಕೇಳ್ಕೊಂಡಿದ್ನಲ್ಲ, ಕಿರಿಕಿರಿ ಮಾಡಿದ್ನಲ್ಲ, ಅದಕ್ಕೆ ಬೇಸತ್ತು ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಳ್ತಾಳೆ. ಜೊತೆಗೆ ಮೋಕ್ಷಿತ ಧನರಾಜನ್ನ ಆಯ್ಕೆ ಮಾಡಿಕೊಂಡು ಈ ಟಾಸ್ಕಲ್ಲಿ ಆಡ್ತಾರೆ. ಈ ಟಾಸ್ಕಲ್ಲಿ ಧನರಾಜ್ ವಿನ್ ಆಗ್ತಾನೆ. ಇದರಿಂದ ಏನು ತ್ರಿವಿಕ್ರಮ್ ಬಹಳ ಕೋಪಗೊಳ್ತಾನೆ. ಇದರಲ್ಲಿ ಸ್ವಲ್ಪ ಫಾಲು ಅನ್ನೋ ಸರಿಯಾಗಿ ಕಂಡು ಹಿಡಿದಂಥ ಹನುಮಂತು ಕಂಡು ಹಿಡಿದೇ ಇರುವ ಸಂದರ್ಭವನ್ನು ನೆನಪಿಸ್ಕೊಂಡು ತ್ರಿವಿಕ್ರಮ್ ಹನುಮಂತು ಮೇಲೆ ಕೋಪ ಮಾಡ್ಕೊಳ್ತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಆದರೆ ಇದಕ್ಕೆ ಯಾವುದಕ್ಕೂ ಹನುಮಂತು ರಿಯಾಕ್ಟ್ ಮಾಡಲ್ಲ. ಬಿಗ್ ಬಾಸ್ನವರು ಅನೌನ್ಸ್ ಮಾಡ್ತಾರೆ, ಇದು ಸರಿಯಲ್ಲ ಆಟ, ಇದನ್ನು ಒಪ್ಪಲ್ಲ, ರಿವರ್ಸ್ ಆಡಿ ಅಂತೇಳಿ. ರಿವರ್ಸ್ ಆಡಿದಾಗ ಧನರಾಜ್ ವಿನ್ ಆಗ್ತಾನೆ. ಅದೇನು ಆಟ ಅಂದರೆ, ಸ್ಟಿಕ್ ತೊಗೊಂಡು ಚಿಕ್ಕ ವೃತ್ತದ ಒಂದು ಸ್ಟಿಕ್ಕಲ್ಲಿ ಅದರಲ್ಲಿ ಒಂದು ಚಿಕ್ಕ ಬಾಲ್ ಇರುತ್ತೆ, ಆ ಬಾಲ್ ಬೀಳದಂತೆ ಒಂದು ಏನೋ ಆ ಜಾಲರಿ ಕೊನೆಯಲ್ಲಿರುವಂಥ ಚಿಕ್ಕ ಬಾಕ್ಸ್ನಲ್ಲಿ ಹಾಕಬೇಕು, ಫಾಲ್ ಆಗಲಾರ್ದಂಗೆ. ಈ ಆಟದಲ್ಲಿ ಧನರಾಜ್ ವಿನ್ ಆಗ್ತಾನೆ. ಹೀಗೆ ಜಿದ್ದಾಜಿದ್ದಿಯಿಂದ ಕೂಡಿದ್ದ ಈ ಡಬಲ್ ಮಾರಿ ಹಬ್ಬದ ಏನು ಪ್ರಾರಂಭ ಬಹಳ ರೋಚಕತೆಯಿಂದ ಕೂಡಿತು, ಬಹಳ ಸಾಹಸಮಯವಾಗಿತ್ತು. ಇದರಲ್ಲಿ ದೈಹಿಕ ಬಲದ ಜೊತೆ ಮಾನಸಿಕ ಸ್ಥೈರ್ಯ ಇರಬೇಕಾಯಿತು, ಬೌದ್ಧಿಕ ಬಳಸಬೇಕಾಯಿತು. ಇದರಲ್ಲಿ ಖಂಡಿತ ಒಬ್ಬರು ಹೊರಗೆ ಹೋಗ್ತಾರೆ ಅನ್ನುವಂಥ ಮಾತಿದೆ. ಇವತ್ತೇನಾಗುತ್ತೋ ನೋಡೋಣ. ನಾಮಿನೇಷನ್ ಪ್ರಕ್ರಿಯೆ ಕೂಡ ಇದೆ. ಇದರಲ್ಲಿ 7 ಜನ ನಾಮಿನೇಷನ್ನಲ್ಲಿದ್ದಾರೆ, ಯಾರೂ ಸೇಫ್ ಆಗಿಲ್ಲ. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಬೇರೆ ಬೇರೆ ಇದರಲ್ಲಿ ನೀವು ಹೇಳ್ತಿರೋ ಹಾಗೆ ಇಬ್ಬರು ಸೇಫ್ ಆಗಿದ್ದಾರೆ, ಆ ಥರ ಈ ಥರ ಅಂತ ಹೇಳ್ತಿದ್ದಾರೆ. ಯಾರೂ ಸೇಫ್ ಇಲ್ಲ. ಇನ್ನು 7 ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ. ಆದರೆ ಈ 7 ಜನರಲ್ಲಿ ಒಬ್ಬರು ಮಾತ್ರ ಈ ಸಾರಿ ಎಲಿಮಿನೇಟ್ ಆಗೋದು ಖಂಡಿತ. ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ. ಅದರಲ್ಲಿ ಯಾರು ಹೋಗ್ತಾರೆ ನೋಡೋಣ. ಹೀಗೆ ಯಾರು ಹೋಗ್ತಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಅಂತೇಳಿ ನೋಡೋಣ. ಅದು ಇವತ್ತೇ ನಡಿಬೋದು ಅಥವಾ ನಾಳೆ ನಡಿಬೋದು. ಮೇ ಬಿ ವೋಟಿಂಗ್ ಪೋಲ್ ಜಿಯೋ ಸಿನಿಮಾದಲ್ಲಿ ಬರ್ತಿರೋ ಪ್ರಕಾರ ಇವತ್ತು ಸಂಜೆಗೆ 9 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ, ರಾತ್ರಿಗೆ. ಅಂದರೆ ಇವತ್ತೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಒಬ್ಬರು ಖಂಡಿತ ಇದರಲ್ಲಿ ಹೊರಗೆ ಹೋಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ವೀಕ್ಷಕರೇ. ಇದರ ಜೊತೆಯಲ್ಲಿ ಈ ಆಟದಲ್ಲಿ ಬಹಳ ಗಮನ ಸೆಳೆದಿದ್ದಂದರೆ ಹನುಮಂತನ ವ್ಯಕ್ತಿತ್ವ ಹಾಗೂ ಈ ಭವ್ಯನ ಅಳಿಮುಂಜಿತನ. ಇಲ್ಲಿ ಹನುಮಂತು ನೋಡಿ ಭವ್ಯರವರ ಅಳ್ತಾಳಲ್ಲ, ಅದಕ್ಕೆ ಕರಗೋಗ್ಬಿಡ್ತಾನೆ. ಯಾಕಂದರೆ ಯಾರೂ ಈ ಬಿಗ್ ಬಾಸ್ ಟಾಸ್ಕ್ನಲ್ಲಿ ಮಹಿಳೆಯರ ಮೇಲೆ ಯಾರೂ ವಿಶೇಷವಾದ ಪ್ರೀತಿಯನ್ನು ತೋರಿಸಿರಲ್ಲ, ಯಾರೂ ಅವ್ರ ಮೇಲೆ ಕರುಣೆಯನ್ನು ತೋರಿಸಿರಲ್ಲ. ಒಂದು ಟೈಮಲ್ಲಿ ರಜತ್ ಕೈಯಲ್ಲಿ ಇದೇ ರೀತಿಯಾಗಿ ಕ್ಯಾಪ್ಟನ್ ಇದ್ದಾಗ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆ ಮಾಡೋಕ್ಕೆ ಅಧಿಕಾರ ಸಿಕ್ಕಾಗ ಎಲ್ಲ 4 ಜನ ಹೆಣ್ಮಕ್ಳನ್ನು ನಾಮಿನೇಷನ್ನಲ್ಲಿ ಇಡ್ತಾನೆ, ಹನುಮಂತವ್ರ ಸಮೇತ. ಒಬ್ಬರು ಸೇಫ್ ಆಗಿರಲಿಲ್ಲ ನಾಮಿನೇಷನ್ನಲ್ಲಿ. ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸೇಫ್ ಆದರು ಲಾಸ್ಟ್ ವೀಕಲ್ಲಿ. ಆದರೆ ಹನುಮಂತರವರ ತಪ್ಪನ್ನು ಮಾಡಲಿಲ್ಲ. ಭವ್ಯರವರಿಗೆ ಒಂದು ಚಾನ್ಸ್ ಕೊಟ್ಟರು. ಅವರೇನಾದರೂ ಈ ಟಾಸ್ಕಲ್ಲಿ ವಿನ್ ಆದರೆ ಎಲಿಮಿನೇಷನ್ ಪ್ರಕ್ರಿಯೆಯಿಂದನೂ ಬಚಾವಾಗ್ತಾರೆ, ನಾಮಿನೇಷನ್ ಪ್ರಕ್ರಿಯೆಯಿಂದನೂ ಬಚಾವಾಗ್ಬೋದು ಅನ್ನುವಂಥ ಒಂದು ಮಾತಿದೆ ವೀಕ್ಷಕರೇ. ಅದೇ ರೀತಿಯಾಗಿ ಭವ್ಯ ಹಾಗೂ ತ್ರಿವಿಕ್ರಮರವರ ಹೈಡ್ರಾಮಾ ನಡೆಯಿತು ಮನೆಯಲ್ಲೇ. ತ್ರಿವಿಕ್ರಮ್ಗೆ ಅವಕಾಶಗಳು ಸಿಗದಿದ್ದಾಗ, ಅವ್ರನ್ನ ಗೇಮಲ್ಲಿ ಆಯ್ಕೆ ಮಾಡದಿದ್ದಾಗ ಬಹಳ ಗಲಿಬಿಲಿಗೊಂಡರು, ಗಜಿಬಿಜಿಗೊಂಡರು. ಆ ಪ್ರಕ್ರಿಯೆಯಲ್ಲಿ ಭವ್ಯ ಅವಳ ಜೊತೆ ಬಹಳ ಕಿರಿಕಿರಿ ಮಾಡಿ ಜಗಳ ಮಾಡುವಂಥ ಪರಿಸ್ಥಿತಿಗೆ ಹೋದ. ವಾದ ಪ್ರತಿವಾದ ನಡೀತು. ಅದರಲ್ಲಿ ಭವ್ಯ ಟಾಂಗ್ ಕೊಟ್ಟು ಫ್ರೆಂಡ್ಶಿಪ್ ಕಟ್ ಮಾಡೋ ರೀತಿಯಿಂದ ರಿಯಾಕ್ಟ್ ಮಾಡಿದಳು. ಇದರಿಂದ ಬಹಳ ವಿಚಲಿತನಾದ ತ್ರಿವಿಕ್ರಮ್. ಆದರೂ ಕೊನೆಗೆ ಒಂದು ಟಾಸ್ಕಲ್ಲಿ ಅವಕಾಶ ಸಿಕ್ಕಾಗ ಅದರಲ್ಲೂ ಕೂಡ ಸೋತು ಧನು ಅದರಲ್ಲಿ ಗೆಲ್ತಾನೆ. ಇದರಿಂದ ಮತ್ತೆಷ್ಟು ತ್ರಿವಿಕ್ರಮ್ ಹುಚ್ಚಪ್ಯಾಲಿ ಆಗ್ತಾನೆ ವೀಕ್ಷಕರೇ. ಎಲ್ಲರೂ ನನ್ನ ಮೇಲೆ ಟಾರ್ಗೆಟ್ ಮಾಡಿದರೆ, ನನ್ನನ್ನು ಮನೆಗೆ ಕಳಿಸೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಾಗಾಗಿ ನನ್ನನ್ನು
ಪರಿಗಣನೆ ಮಾಡ್ತಾ ಇಲ್ಲ ಅನ್ನುವಂಥ ಅಳಿನನ್ನು ತ್ರಿವಿಕ್ರಮ್ ತೋಡ್ಕೊಳ್ತಾನೆ. ಇದರಲ್ಲಿ ವೀಕ್ಷಕರೇ ಮುಖ್ಯವಾಗಿ ಹನುಮಂತರವರ ವ್ಯಕ್ತಿತ್ವ ಗೆದ್ದಿದೆ. ಇದರಲ್ಲಿ ಈಗಲೇ ಅವರು ಫೈನಲ್ ಗೆದ್ದಿದ್ದಾರೆ ಅನ್ನುವಂತಲೇ ಹೇಳ್ಬೋದು. ಯಾಕಂದರೆ ಅವರ ವ್ಯಕ್ತಿತ್ವದಿಂದ ಏನು ಪಾಯಿಂಟ್ಸ್ಗಳಲ್ಲಾಗಲಿ, ಬಿಗ್ ಬಾಸ್ನಲ್ಲಾಗಲಿ, ಜನರ ದೃಷ್ಟಿಯಲ್ಲಾಗಲಿ ಬಹಳ ಪ್ರೀತಿ ಪಾತ್ರರಾಗ್ತಾರೆ ಹನುಮಂತರವರು. ಯಾಕಂದರೆ ಅಪೋಸಿಟ್ ಆದ ವ್ಯಕ್ತಿಗಳನ್ನು ತುಳಿಯೋದೇ ಜಾಸ್ತಿ ಈ ಆಟದಲ್ಲಿ. ಆದರೆ ಹನುಮಂತರವರು ಹಾಗೆ ಮಾಡಲಿಲ್ಲ. ಈ ರೀತಿಯಿಂದ ಅವರು ಎಲ್ಲರ ಮನ ಗೆದ್ದಿದ್ದಾರೆ ವೀಕ್ಷಕರೇ. ಈ ರೀತಿಯ ವ್ಯಕ್ತಿತ್ವ ಬಿಗ್ ಬಾಸ್ನಲ್ಲಿರುವಂಥ ಮನೆಯ 8 ಜನರಲ್ಲಿ 7 ಜನರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹನುಮಂತರವ್ರನ್ನ ಬಿಟ್ಟು ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಹುರಿದುಂಬಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ.